ಪ್ರೈಸ್ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವೂ ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯಭಾಗ ಯೋಬ 29ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ. ಜಾಬ್ ಚಾಪ್ಟರ್ 29 ವರ್ಡ್ 4. ನಾನು ನನ್ನ ಯೌವನದ ದಿವಸಗಳಲ್ಲಿದ್ದು ಇದ್ದಾಗ ದೇವರ ಮರ್ಮವು ನನ್ನ ಗುಡಾರದ ಮೇಲೆ ಇತ್ತು. ದೇವರಿಗೆ ಸ್ತೋತ್ರ. ವಾಕ್ಯಭಾಗ ನೋಡ್ತಾ ಇದ್ವಿ. ಯೋಬನು ಹೇಳ್ತಾ ಇದ್ದಾನೆ, ನಾನು ನನ್ನ ಯೌವನದ ದಿವಸಗಳಲ್ಲಿದ್ದಾಗ ದೇವರ ಮರ್ಮವು ನನ್ನ ಗುಡಾರದ ಮೇಲೆ ಇತ್ತು. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ಹಾಗೆ ಧೈರ್ಯವಾಗಿ ಹೇಳೋಕ್ಕಾಗುತ್ತಾ? ಯೋಬನು ಹೇಳ್ತಾ ಇದ್ದಾನೆ, ಧೈರ್ಯವಾಗಿ ಹೇಳ್ತಾ ಇದ್ದಾನೆ, ನಾನು ಹೀಗೆ ಜೀವಿಸಿದ್ದೇನೆ. ನನ್ನ ದೇವರ ಮಹಿಮೆ, ಆತನ ಸತ್ಯತೆ, ಆತನ ನೀತಿ, ಆತನ ಪರಿಶುದ್ಧತೆ, ಯಥಾರ್ಥವಂತಿಕೆ ನಾನು ನಿವಾಸ ಮಾಡ್ತಕ್ಕಂಥ ಗುಡಾರವನ್ನು ಬಿಟ್ಟು ಹೋಗದೇ ಇರೋ ರೀತಿಯಲ್ಲಿ ನಾನು ನನ್ನ ಯೌವನ ಕಾಲದಲ್ಲೂ ಸಹ ನಾನು ಜೀವಿಸಿದ್ದೇನೆ ಅಂತ ಯೋಬರು ಖಚಿತವಾಗಿ ಹೇಳ್ತಾರೆ, ಧೈರ್ಯವಾಗಿ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾದರೆ ಯೋಬನ ಜೀವಿತವನ್ನು ದೇವರು ಹೇಗಿಟ್ಟಿದ್ರು ನಾವು ನೋಡೋಣ. ವಾಕ್ಯಭಾಗ ಕೀರ್ತನೆಗಳ ಭಾಗ 91ನೇ ಅಧ್ಯಾಯ, ಸ್ಯಾಮ್ಸ್ 91 ವರ್ಡ್ 1 to 16. ಮಹೋನ್ನತನ ಆಶ್ರಯದಲ್ಲಿ ವಾಸಿಸುವನು, ಸರ್ವಶಕ್ತನ ನೆರಳಿನಲ್ಲಿ ವಿಶ್ರಮಿಸುವನು. ನನ್ನ ಆಶ್ರಯವು ನನ್ನ ಕೋಟೆಯು, ನಾನು ಭರವಸೆ ಇಡುವ ನನ್ನ ದೇವರು ಎಂದು ನಾನು ಯೆಹೋವನಿಗೆ ಹೇಳುತ್ತೇನೆ. ನಿಶ್ಚಯವಾಗಿ ಆತನು ನನ್ನನ್ನು ಬೇಡನ ಹುರುಳಿನಿಂದಲೂ ಅಪಾಯದ ಜಡ್ಡದಿಂದಲೂ ಬಿಡಿಸುವನು. ತನ್ನ ರೆಕ್ಕೆಗಳಿಂದ ನನ್ನನ್ನು ಹೊದಿಸುವನು. ಆತನ ರೆಕ್ಕೆಗಳ ಕೆಳಗೆ ಆಶ್ರಯಿಸಿಕೊಳ್ಳುವೆನು. ಆತನ ಸತ್ಯತೆಯು ನಿನ್ನ ಖೇಡ್ಯವು ಡಾಲು ಆಗಿದೆ. ರಾತ್ರಿಯ ಭಯಂಕರತೆಗೂ ಇಲ್ಲವೇ ಹಗಲಿನಲ್ಲಿ ಆರ್ಬಿಡುವ ಬಾಣವೂ ಇಲ್ಲವೇ ಅಂಧಕಾರದಲ್ಲಿ ನಡೆಯುವ ಜಡ್ಡಕ್ಕೂ ಇಲ್ಲವೇ ಮಧ್ಯಾಹ್ನದಲ್ಲಿ ಹಾಳು ಮಾಡುವ ನಾಶಕ್ಕೂ ನೀನು ಭಯಪಡದೇ ಇರುವೆ. ನಿನ್ನ ಪಕ್ಕದಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಬಿದ್ದಿದ್ದಾಗಿಯೂ ನಿನ್ನ ಸಮೀಪಕ್ಕೆ ಅದು ಬರುವುದಿಲ್ಲ. ನಿನ್ನ ಕಣ್ಣುಗಳಿಂದ ಮಾತ್ರ ನೀನು ದೃಷ್ಟಿಸಿ ದುಷ್ಟರಿಗೆ ಆಗುವ ಪ್ರತಿದಂಡನೆಯನ್ನು ನೀನು ನೋಡುವೆ. ದೇವರಿಗೆ ಸ್ತೋತ್ರ. ಯೋಬನ ಜೀವಿತದಲ್ಲಿ ಖಚಿತವಾಗಿ ಈ ಎಲ್ಲ ವಾಕ್ಯಗಳು ನೆರವೇರುತ್ತದೆ. ದೇವರಿಗೆ ಸ್ತೋತ್ರ. ಯೋಬನು ಯಾರಾಗಿದೆ ಅಂದರೆ ಮಹೋನ್ನತ ದೇವರನ್ನು ಆಶ್ರಯಿಸಿಕೊಂಡಿರ್ತಕ್ಕಂಥ ಒಬ್ಬ ಭಕ್ತನಾಗಿದ್ದಂಥ ವಾಕ್ಯ ಹೇಳುತ್ತೆ. ಆತನ ಸರ್ವಶಕ್ತನ ನೆರಳಿನಲ್ಲಿ ಆತನು ವಿಶ್ರಮಿಸುತ್ತಿದ್ದ. ಅವನ ರಕ್ಷಣೆ, ಆದರಣೆ, ಸಹಾಯ, ಜೀವಿತ ಎಲ್ಲವೂ ಸಹ ಈ ದೇವರ ಸರ್ವಶಕ್ತನಂಥ ದೇವರ ಆಶ್ರಯದಲ್ಲೇ, ಅಡಿಸ್ಥಾನದಲ್ಲೇ, ಆತನ ಹಸ್ತದಲ್ಲಿ, ಸಮ್ಮುಖದಲ್ಲೇ ಅದು ನಡೀತಾ ಇತ್ತು. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಅವನ ರಕ್ಷಣೆ ಆಗಿತ್ತು ಅಂದರೆ ಎಂಥ ಕೇಡಿಗೂ ಸಹ, ಹಗಲಿನಲ್ಲಿ ಬರುವ ಬಾಣಕ್ಕೂ ಮಧ್ಯಾಹ್ನವನ್ನು ನಾಶ ಮಾಡುವಂತಹ ಶಕ್ತಿ, ರಾತ್ರಿಯ ಭಯಂಕರತೆಗೂ ಇಲ್ಲವೇ ಹಗಲಿನಲ್ಲಿ ಬರುವ ಬಾಣವೂ ಇಲ್ಲವೇ ಅಂಧಕಾರದಲ್ಲಿ ಅಡಿಯುವ ಜಾಡ್ಯಕ್ಕೂ ಮಧ್ಯಾಹ್ನವನ್ನು ಹಾಳು ಮಾಡುವ ನಾಶನಕ್ಕೂ ನಾನು ಭಯಪಡದೇ ಇರುವ. ದೇವರಿಗೆ ಸ್ತೋತ್ರ. ಸೊ ಯಾವ ಸಮಯದಲ್ಲೂ ಸಹ, ಯಾವ ಸನ್ನಿವೇಶದಲ್ಲೂ ಸಹ ಬರ್ತಕ್ಕಂಥ ಯಾವ ಕೇಡಿಗೂ ಸಹ ನಾನು ಎದುರುತ್ತಿರಲಿಲ್ಲ. ಅಂದರೆ ಅಷ್ಟು ಮಟ್ಟಕ್ಕೂ ದೇವರ ರಕ್ಷಣೆ, ಪೋಷಣೆ, ಸಂರಕ್ಷಣೆ ಆತನಿಗೂ ಆತನ ಗುಡಾರಕ್ಕೂ ಇತ್ತು. ದೇವರಿಗೆ ಸ್ತೋತ್ರ. ಸೊ ಅಷ್ಟಿದ್ರೂ ಸಹ ಯಾಕೆ ಪರೀಕ್ಷೆಗಳು ಬಂತು? ಅದಕ್ಕೋಸ್ಕರ ಅಂದರೆ ನೀತಿವಂತನೇ ಆಗಿದ್ದಾನೆ. ದೇವರಿಗೆ ಸ್ತೋತ್ರ. ಆತನ ನೀತಿವಂತನೇ ಆಗಿದ್ದಾನೆ ಅನ್ನೋದನ್ನು ಖಚಿತಪಡಿಸೋದಕ್ಕೋಸ್ಕರವಾಗಿ ಪರೀಕ್ಷೆ ಬಂತು. ದೇವರಿಗೆ ಸ್ತೋತ್ರ. ವಾಕ್ಯಭಾಗ ಕೀರ್ತನೆಗಳ ಭಾಗ 34ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ. ನೀತಿವಂತನಿಗೆ ಬರ್ತಕ್ಕಂಥ ಕಷ್ಟಗಳು ಅನೇಕವಾಗಿದ್ದರೂ ಸಹ ಯೆಹೋವನೇ ಅದೆಲ್ಲದರಿಂದ ಬಿಡಿಸ್ತಾನೆ ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಹಾಗಾದರೆ ಏನು? ಕೆಟ್ಟವರಿಗೆ ಪರೀಕ್ಷೆ ಬರಲ್ವಾ? ಇತ್ತಾನೆ ಪ್ರಶ್ನೆ. ದೇವರಿಗೆ ಸ್ತೋತ್ರ. ಬಹಳಷ್ಟು ಜನರ ಪರೀಕ್ಷೆ ಇದೇ ಆಗಿದೆ. ನಾವೇನೋ ದೇವರ ಭಕ್ತರಾಗಿ ದೇವರ ಭಯಭಕ್ತಿನಲ್ಲಿ ಜೀವಿಸ್ತಿದ್ದೀವಿ. ನಾವೆಷ್ಟೇ ಒಳ್ಳೆಯವರಾಗಿ ಜೀವಿಸಬೇಕು ಅಂದರೂ ಕಷ್ಟಗಳು, ಕೊರತೆಗಳು, ಸಮಸ್ಯೆಗಳು, ಶೋಧನೆಗಳು, ಅವಮಾನ, ನಿಂದೆ, ಅಪಹಾಸ್ಯ ನಮಗೆ ಅಧಿಕವಾಗಿ ಬರ್ತಿದೆ. ಇಷ್ಟಾನುಸಾರವಾಗಿ ಜೀವಿಸ್ತಕ್ಕಂಥವ್ರಿಗೆ ಏನೂ ಇಲ್ಲ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಪ್ರೀತಿ ದೇವ್ರ ಮಕ್ಕಳೇ, ಒಂದು ವಿಷಯ ನಾವು ಖಚಿತವಾಗಿ ತಿಳ್ಕೊಬೇಕಾಗಿದೆ. ಕೆಟ್ಟವ್ರಿಗೆ ಪರೀಕ್ಷೆ ಬೇಕಾ? ಏನಕ್ಕೋಸ್ಕರ ಕೆಟ್ಟವ್ರಿಗೆ ಪರೀಕ್ಷೆ ಬೇಕು ಹೇಳಿ?
ಕೆಟ್ಟವರೇ ಆಗಿದ್ದಾರೆ ಅಂತ ಅವ್ರು ತೋರಿಸ್ಕೊತಾ ಇದ್ದಾರಲ್ಲ, ದೇವರಿಗೆ ಸ್ತೋತ್ರ. ಅಷ್ಟಕ್ಕೂ ನಾವು ಮಾರ್ಪಟ್ಟಿರ್ತಕ್ಕಂಥದ್ದಕ್ಕೆ ಎಷ್ಟು ಕಾಲ ಬೇಕಾಯಿತು? 10 ವರ್ಷ ಬೇಕಾಯಿತಾ? 5 ವರ್ಷ ಬೇಕಾಗಿತ್ತಾ? 1 ವರ್ಷ ಬೇಕಾಗಿತ್ತಾ? 1 ತಿಂಗಳು ಬೇಕಾಗಿತ್ತಾ? 1 ದಿನ ಬೇಕಾಗಿತ್ತಾ? ಇಲ್ಲವೇ ಇಲ್ಲ. ಕ್ಷಣ ಮಾತ್ರದಲ್ಲಿ ನಾವೆಲ್ಲ ಮಾರ್ಪಟ್ಟಿರ್ತಕ್ಕಂಥದ್ದು. ಇವತ್ತು ನಾವು ದೇವ್ರ ಮಕ್ಕಳಾಗಿದ್ದೀವಿ ಅಂತಂದರೆ ದೇವರು ನಮ್ಮನ್ನು ಮಾರ್ಪಡಿಸಿರ್ತಕ್ಕಂಥದ್ದು ಕ್ಷಣ ಮಾತ್ರದಲ್ಲೇ. ನಾವು ಕೆಟ್ಟವರೇ ಆಗಿದ್ವಿ, ದೇವರಿಗೆ ವಿರುದ್ಧವಾಗಿ ಜೀವಿಸ್ತಿದ್ವಿ. ನಮ್ಮನ್ನು ದೇವ್ರು ಮಾರ್ಪಡಿಸೋದಕ್ಕೆ ವರ್ಷಾನುಗಟ್ಟಲೆ ಟೈಮ್ ತಕ್ಕಂದ್ರೆ, ಇಲ್ಲ 1 ದಿನ ಟೈಮ್ ತಕ್ಕಂತಂದರೆ ಇಲ್ಲ, ಕ್ಷಣ ಮಾತ್ರದಲ್ಲಿ ನಮ್ಮೆಲ್ಲರ ಜೀವಿತಗಳು ಮಾರ್ಪಟ್ಟಿರ್ತಕ್ಕಂಥದ್ದು. ಆಮೇನ್. ಗೊತ್ತು ತಾನೇ? ಅದು ಖಚಿತವಾಗಿ ಗೊತ್ತು. ಈಗ ಪರೀಕ್ಷೆ ಯಾರಿಗೆ ಅಂದರೆ ನೀತಿವಂತನಿಗೆ ಪರೀಕ್ಷೆ. ಯಾಕೆ ಹೇಳಿ? ನೀತಿವಂತನೇ ಯಾಕೆಂದರೆ ನೀತಿವಂತನೇ ಆಗಿದ್ದಾನೆ ಅಂತ ತೋರಿಸೋದಕ್ಕೋಸ್ಕರ ಪರೀಕ್ಷೆ. ಯೋಬನು ನೀತಿವಂತನಾಗಿ ಜೀವಿಸ್ತಿದ್ದ. ಅವನಿಗೆ ದೇವ್ರಿಗೆ ಪ್ರಶ್ನೆ ಬಂದೇನು? ದೇವರೇ, ನೀವು ಎಲ್ಲವನ್ನು ಕೊಟ್ಟು ಯೋಬನನ್ನು ಆಶೀರ್ವದಿಸಿದ್ದೀರಾ, ನೀವು ಬಹಳ ಸಂರಕ್ಷಣೆ ಕೊಟ್ಟು ಅವನು ಪೋಷಿಸ್ತಿದ್ದೀರಾ, ನಿಮ್ಮ ಆಶ್ರಯ ನಿಮ್ಮ ರಕ್ಷಣೆ ಅವನಿಗೆ ಇದೆ, ಹಾಗಾಗಿ ಅವನು ಯಾವ ಕೆಟ್ಟದ್ದು ಮಾಡ್ತಾಯಿಲ್ಲ. ನೀವು ಅದನ್ನೆಲ್ಲವನ್ನು ತೆಗೆದಾಕಿ ನೋಡಿ, ಆಗಲೂ ಸಹ ಅವನಲ್ಲಿ ನಿಮ್ಮ ಮೇಲೆ ಅವನಿಗೆ ಅಷ್ಟೇ ಭಯಭಕ್ತಿ ಇರುತ್ತಾ? ಅವನಷ್ಟೇ ನಂಬಿಗಸ್ತನಾಗಿ ಜೀವಿಸ್ತಾನ, ಅಷ್ಟೇ ಪರಿಶುದ್ಧನಾಗಿ ಜೀವಿಸ್ತಾನ, ಅಷ್ಟೇ ನೀತಿವಂತನಾಗಿ ಜೀವಿಸ್ತಾನ, ಅಷ್ಟೇ ನಿಮ್ಮಲ್ಲಿ ಭಯಭಕ್ತಿ ಉಳ್ಳವನಾಗಿ ಜೀವಿಸ್ತಾನ ಅಂತ ಹೇಳಿದಂಥ ಪ್ರಶ್ನೆಗೋಸ್ಕರವಾಗಿ ದೇವರು ಆತನಿಗೆ ಪರೀಕ್ಷೆ ಮಾಡೋದಕ್ಕೆ ಅನುಮತಿ ಕೊಟ್ಟರು. ದೇವರಿಗೆ ಸ್ತೋತ್ರ. ಸೊ ಈಗ ಪ್ರೀತಿ ದೇವ್ರ ಮಕ್ಕಳೇ, ನೀವು ಒಳ್ಳೆಯವರಾಗಿ ಜೀವಿಸ್ತಿದ್ದೀರಾ, ನಿಮಗೆ ಕಷ್ಟ ಪರೀಕ್ಷೆ ಬರ್ತಾ ಇದೆ ಅಂದರೆ ಹೌದು, ನೀವು ಒಳ್ಳೆಯವರಾಗಿದ್ದೀರಾ, ನೀವು ನೀತಿವಂತರಾಗಿ ಜೀವಿಸಬೇಕು ಅಂತ ಪ್ರಯತ್ನ ಪಡ್ತೀರಾ, ನೀತಿವಂತರಾಗಿ ಜೀವಿಸ್ತೀರಾ, ಹೌದು, ನಿಮಗೆ ಪರೀಕ್ಷೆ ಉಂಟು. ಯಾಕೆ ಹೇಳಿ? ನೀವು ನೀತಿವಂತರಾಗಿ ಆಗಿದ್ದೀರನ್ನ ಖಚಿತಪಡಿಸೋದಕ್ಕೋಸ್ಕರವಾಗಿ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ಹಾಗಾದರೆ ಕೆಟ್ಟವ್ರಿಗೆ ಶಿಕ್ಷೆ ಅಲ್ವಾ? ಖಂಡಿತವಾಗಲೂ ಕೆಟ್ಟವ್ರಿಗೆ ಶಿಕ್ಷೆ ಉಂಟು. ಯೋಬನ ಸ್ನೇಹಿತರು ಯೌವನ ಕಾಲದಲ್ಲಿ ಮಾತ್ರ ದೇವರ ಮರ್ಮ, ದೇವರ ಮಹಿಮೆ ಯೋಬನ ಗುಡಾರ ಸುತ್ತ ಇರಲಿಲ್ಲ, ಎಲ್ಲ ಕಾಲದಲ್ಲೂ ಇತ್ತು. ಯೋಬನ ಸ್ನೇಹಿತರು ಸತತವಾಗಿ ನಿಂತ್ಕೊಂಡು ಯೋಬನ ದೂಷಣೆ ಮಾಡಿದ್ರು. ಅದು 1 ದಿನ ಇತ್ತು ಅಂದರೆ ಇಲ್ಲ, 1 ದಿನ ಇರಲಿಲ್ಲ. ದೇವರ ಪರೀಕ್ಷೆಯನ್ನು ಎಲ್ಲಿವರೆಗೆ ಅನುಗ್ರಹಿಸಿದ್ರು ಅಲ್ಲಿವರೆಗೂ ಸಹ ಸತತವಾಗಿ ನಿಂತ್ಕೊಂಡು ಯೋಬನನ್ನು ದೂಷಿಸ್ತಾಯಿದ್ರು. ಅವರು ದೇವ್ರನ್ನ ಹೀಯಾಳಿಸ್ತಿದ್ರು ಅಂದರೆ ಖಂಡಿತವಾಗಿಯೂ ದೇವ್ರನ್ನ ಅವ್ರಿಗೆ ಹೀಯಾಳಿಸ್ತಿರಲಿಲ್ಲ. ದೇವ್ರನ್ನ ಬಹಳ ಭಕ್ತಿ ಉಳ್ಳವ್ರ ಥರನೇ ನಡೆಸ್ತಾಯಿದ್ರು. ದೇವ್ರಿಗೆ ಬಹಳ ಮಹಿಮೆ ಉಂಟಾಗಲಿ ಅಂತ ಹೇಳ್ತಾಯಿದ್ರು. ದೇವರು ಉನ್ನತರು, ಶ್ರೇಷ್ಠರು. ಮನುಷ್ಯನು ಎಷ್ಟರವನ್ನು ದೇವ್ರನ್ನ ಪರೀಕ್ಷೆ ಮಾಡೋದಕ್ಕೆ, ಮನುಷ್ಯನು ಎಷ್ಟರವನ್ನು ದೇವರಲ್ಲಿ ಪರಿಶುದ್ಧನಾಗಿ ಜೀವಿಸೋದಕ್ಕೆ ಏನು ದೇವ್ರ ಥರನೇ ನೀವು ಜೀವಿಸೋಕ್ಕಾಗುತ್ತಾ? ನೀನು ಮನುಷ್ಯನಾಗಿದ್ದೀಯಾ? ಅವ್ರು ಮಹೋನ್ನತರಾಗಿದ್ದಾರೆ, ಮಹಾಪರಿಶುದ್ಧರಾಗಿದ್ದಾರೆ, ಸರ್ವಶಕ್ತರಾಗಿದ್ದಾರೆ ಅಂತ ಹೀಗೆ ಹೊಗಳ್ತಾ ಇದ್ರು. ಯೋಬನನ್ನು ದೂಷಿಸ್ತಾನೆ ಇದ್ರು, ನಮಗೆ ಗೊತ್ತಿರೋ ಥರ ಅಲ್ವಾ? ಆದರೆ ದೇವರು ಅಂತಿಮವಾಗಿ ಏನು ಹೇಳಿದ್ರು ಗೊತ್ತಾ? ನಮಗೆಲ್ಲ ಗೊತ್ತಿರೋ ಥರ, ನನ್ನ ಸೇವಕನಂತ, ನನ್ನ ದಾಸನಂತ ಯೋಬನು ನಿಮಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಕ್ಷಮಾಪಣೆ ಅಂತ ಹೇಳಿದ್ರು. ಇಲ್ವಾ? ಹೇಳಿರೋ ಪುಸ್ತಕದಲ್ಲಿ ಹೇಳಿದ್ದಾರೆ. ನೀವು ಮಾತಾಡಿದ್ರೆಲ್ಲ ನಾನು ಕೇಳಿಲ್ವಾ? ಕೇಳಿದ್ದೀನಿ. ನನ್ನ ದಾಸನಂತ ಯೋಬನು ನಿಮಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಮಾತ್ರವೇ ನಾನು ನಿಮ್ಮನ್ನು ಕ್ಷಮಿಸೋದು ಅಂತ ಹೇಳಿಲ್ವಾ? ಹೇಳಿದ್ದಾರೆ. ಕಾರಣ ದೇವರು ಯೋಬನ ಮೇಲಿದ್ದಂಥ ಕೋಪಕ್ಕೋಸ್ಕರವಾಗಿ, ಯೋಬನ ಮೇಲೆ ದ್ವೇಷಕ್ಕೋಸ್ಕರವಾಗಿ, ಯೋಬನ ಕೆಟ್ಟವನಾಗೋ ಅಂತ ತೋರಿಸೋದಕ್ಕೋಸ್ಕರವಾಗಿ ಪರೀಕ್ಷೆ ಕೊಡಲಿಲ್ಲ. ಯೋಬನು ನೀತಿವಂತನೇ ಆಗಿದ್ದಾನೆ ನನ್ನ ಖಚಿತಪಡಿಸೋದಕ್ಕೋಸ್ಕರವಾಗಿ ದೇವರ ಪರೀಕ್ಷೆಯನ್ನು ಕೊಟ್ಟಿದ್ದರು. ದೇವರಿಗೆ ಸ್ತೋತ್ರ. ಆ ಪರೀಕ್ಷೆಯಲ್ಲಿ ಉಂಟಾದಂತಹ ಸಂಕಷ್ಟಗಳಲ್ಲಿ ಸತತವಾಗಿ ನಿಂತುಕೊಂಡು ಸ್ನೇಹಿತರು ಅವನನ್ನು ದೂಷಣೆ ಮಾಡಿದ್ರು. ಸತತವಾಗಿ ದೇವರು ಅದನ್ನು ಕೇಳ್ತಾಯಿದ್ರು. ಸತತವಾಗಿ ಅವರು ದೇವ್ರನ್ನ ಮಹಿಮೆ ಪಡಿಸ್ತಾಯಿದ್ರು. ಬಟ್ ದೇವರು ಅವರ ಮಹಿಮೆಯನ್ನು ಕೇಳಲಿಲ್ಲ. ನನ್ನ ದಾಸರ ಅಂತ ಯೋಬನಿಗೆ ವಿರುದ್ಧವಾಗಿ ನೀವು ಇಷ್ಟೆಲ್ಲ ಮಾತನಾಡಿದಿರಲ್ಲ. ಸೊ ಈಗ ಯೋಬನು ನಿಮಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಮಾತ್ರವೇ ನಾನು ನಿಮಗೆ ಕ್ಷಮಿಸ್ತಕ್ಕಂಥದ್ದು ದೇವರು ಹೇಳಿದರು. ದೇವರಿಗೆ ಸ್ತೋತ್ರ. ಹಾಗಾಗಿ ಯೋಬನು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ದೇವರು ಅವ್ರನ್ನ ಕ್ಷಮಿಸಿದ್ರು. ಅಷ್ಟು ಮಾತ್ರ ಅಲ್ಲ, ಯೋಬನನ್ನು ಸಹ ಅಧಿಕವಾಗಿ ಆಶೀರ್ವದಿಸಿದರು. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ದೇವರ ಮಹಿಮೆ, ಆತನ ಮರ್ಮ, ಆತನ ಶಕ್ತಿ, ಬಲ ನಮ್ಮ ಸಂಗಡ ಯಾವಾಗಲೂ ಇರುತ್ತೆ. ನಾವು ಒಳ್ಳೆಯರಾಗಲಿ ಕೆಟ್ಟರಾಗಲಿ ಇರುತ್ತೆ. ಆದರೆ ನಮ್ಮ ಜೀವಿತ ಹೇಗಿರಬೇಕು ಅಂದರೆ ನೀತಿವಂತರಾಗಿ ಜೀವಿಸೋದೇ ಆಗಿರಬೇಕು. ಸೊ ಆಗ ಕರ್ತನು ನಮ್ಮನ್ನು ಇನ್ನೂ ಅಧಿಕವಾಗಿ ಆಶೀರ್ವದಿಸುವರಾಗ್ತಾರೆ. ನಮ್ಮ ಮೂಲಕವಾಗಿ ಅವ್ರು ಮಹಿಮೆ ಹೊಂದ್ತಾರೆ. ನಮ್ಮ ಜೀವಿತದ ಮೂಲಕವಾಗಿ ದೇವ್ರ ಮಹಿಮೆ ಹೊಂದಬೇಕಾ? ಆಶೀರ್ವಾದವನ್ನು ಹೊಂದ್ಕೋಬೇಕಾ? ನಂಬಿಗಸ್ತರಾಗಿ ಜೀವಿಸಬೇಕು. ಆಮೇನ್. ಪರೀಕ್ಷೆಗಳು ಖಚಿತವಾಗಿ ಉಂಟು. ಪರೀಕ್ಷೆಗಳನ್ನ ಹಾದು ಹೋಗುವಾಗ ದೇವರು ನಮ್ಮ ಸಂಗಡ ಇರ್ತಾರೆ, ಸಹಾಯ ಮಾಡ್ತಾರೆ. ಪರೀಕ್ಷೆಗಳು ಹಾದು ಹೋದ್ಮೇಲೆ ಅಧಿಕವಾಗಿ ದೇವರು ನಮ್ಮನ್ನು ಆಶೀರ್ವದಿಸುವರಾಗಿದ್ದಾರೆ. ಕಳ್ಕೊಂಡಿರ್ತಕ್ಕಂಥದ್ದು ಎಲ್ಲವನ್ನು ಅಧಿಕವಾಗಿ ಕೊಡೋರಾಗಿದ್ದಾರೆ. ಸೊ ಹಾಗಾಗಿ ನಂಬಿಗಸ್ತರಾಗಿ ದೇವರ ಮಹಿಮೆ, ಮರ್ಮ, ಮಹೋನ್ನತನ ಶಕ್ತಿ ನಿಮ್ಮ ಗುಡಾರದಲ್ಲೂ ನಿಮ್ಮ ಗುಡಾರದ ಸುತ್ತಲೂ ಇರಬೇಕಾ? ಯಥಾರ್ಥವಾಗಿ ನಂತರಾಗಿ ಜೀವಿಸ್ತೀರಿ, ವಾಕ್ಯದ ಪ್ರಕಾರವಾಗಿ ಜೀವಿಸ್ತೀರಿ, ಪರಿಶುದ್ಧವಾಗಿ ಜೀವಿಸ್ತೀರಿ, ನೀತಿವಂತರಾಗಿ ಜೀವಿಸ್ತೀರಿ. ಆಮೇನ್. ಕರ್ತನು ಎಲ್ಲ ಸಮಯದಲ್ಲೂ ನಿಮ್ಮ ಸಂಗಡ ಇದ್ದು ಅಂತಿಮವಾಗಿ ಅಲ್ಲ, ಪರೀಕ್ಷೆಯ ನಂತರವಾಗಿ ಶೀಘ್ರದಲ್ಲೇ ನಾವು ಈ ಲೋಕದಲ್ಲಿ ಜೀವಿಸುವಾಗಲೇ ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸುವವರಾಗಿದ್ದಾರೆ. ಆಮೇನ್. ಪರೀಕ್ಷೆಗಳು ಸ್ವಲ್ಪ ಮಾತ್ರವೇ, ಆಶೀರ್ವಾದಗಳು ಅಧಿಕವಾಗಿರುತ್ತೆ. ನಂಬಿಗಸ್ತರಾಗಿ ಜೀವಿಸಿರಿ,
ದೇವರ ವಾಕ್ಯದ ಆಶೀರ್ವಾದಗಳನ್ನು ಸ್ವಂತ ಮಾಡ್ಕೊಳ್ಳಿ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ. ಸಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂಥ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತನೆ, ಯೋಬನು ಧೈರ್ಯವಾಗಿ ಹೇಳ್ತಾನೆ, ನಾನು ಯೌವನಸ್ಥನಾಗಿದ್ದಾಗ ನನ್ನ ಗುಡಾರದ ಸುತ್ತಲೂ ನನ್ನ ದೇವರ ಮರ್ಮವು ಇತ್ತು ಅಂತ ಹೇಳ್ತಾನೆ. ಕರ್ತನೆ, ಯೋಬನು ನಂಬಿಗಸ್ತನಾಗಿ ಜೀವಿಸಿದ್ದೇನೆ ಅನ್ನೋದಕ್ಕೆ ಖಚಿತವಾಗಿ ಸಾಕ್ಷಿ ಇದೆ. ಆಮೇಲೆ ನೀವೇ ಅವನ್ನ ಅಧಿಕವಾಗಿ ಆಶೀರ್ವದಿಸಿರ್ತಕ್ಕಂಥದ್ದು ಸಾಕ್ಷಿಯಾಗಿದೆ. ಎಸಪ್ಪ, ನಾವು ನಂಬಿಗಸ್ತರಾಗಿ ಹೇಳ್ಕೊಳ್ಳುವಂತೆ ನಮಗೆ ನೀವು ಸಹಾಯ ಮಾಡಿದ್ದೀರ, ಅದಕ್ಕಾಗಿ ಸ್ತೋತ್ರ. ಸಹಾಯ ಮಾಡಿ ಬಲಹೀನರಿಗೆ ಬಲವನ್ನು ಕೊಟ್ಟು ನಿನ್ನ ವಾಕ್ಯದ ಪ್ರಕಾರವಾಗಿ, ನಿನ್ನ ವಾಕ್ಯದ ಸತ್ಯತೆಯಲ್ಲಿ, ನೀತಿಯಲ್ಲಿ, ಯಥಾರ್ಥವಂತಿಕೆಯಲ್ಲಿ, ಪರಿಶುದ್ಧತೆಯಲ್ಲಿ ಅವರು ಜೀವಿಸಿ ಅವರ ಜೀವಿತದಲ್ಲೂ ಅವರ ಗುಡಾರದಲ್ಲೂ ಸಹ ನಿಮ್ಮ ಮಹಿಮೆ ಸದಾಕಾಲವೂ ಇರುವಂತೆ ಒಪ್ಪಿಸ್ಕೊಡ್ತಕ್ಕಂಥ ಒಬ್ಬೊಬ್ಬರನ್ನು ನೀವು ಆಶೀರ್ವಾದ ನಡೆಸಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದ, ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳ ಅಗತ್ಯಗಳನ್ನು ಪೂರೈಸು, ಕೊರತೆಗಳನ್ನು ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳಗಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳಗಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅವ್ರದ್ದು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ಆಮೇನ್. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಿಮ್ಮ ಜೀವಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.